ಹಾಯ್ ಗೈಸ್, ನೋಡಿ ಹಿಂದೆ ಆ ಅಕ್ಕ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಜಿಮ್ಮಿಗೆ ಹೋಗ್ತಾ ಇದ್ದೆ. ಆ ನಾಯಿ ನೋಡಿದ ತಕ್ಷಣ ಒಂದು ವಿಡಿಯೋ ಮಾಡ್ಬಿಡ್ಬೇಕು ಅಂತ ಪಕ್ಕ ಸ್ಟ್ರೈಕ್ ಆಯಿತು. ಗುರು, ನನಗೂ ತುಂಬ ಒಂದು ನಾಯಿ ಇಷ್ಟ. ನಮ್ಮ ಮನೆ ಹತ್ರ ಬೀದಿಯಲ್ಲಿ ಟೀ ಕಡೆ ಹೋಗ್ಬೇಕಾದ್ರೆ ಯಾವಾಗಲೂ ಆ ನಾಯಿನ ನೋಡಿದ ತಕ್ಷಣ ನನ್ನ ಕಾಲ ಹತ್ರ ಬಂದ್ಬಿಡೋದು. ಸೊ ದಿನ ರೆಗ್ಯುಲರ್ ರೂಟೀನ್ ಬಿಸ್ಕೆಟ್ ಹಾಕೋದು ನಾಯಿಗೆ. ಒಂದು ದಿವಸ ನಾಯಿಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಟ್ಟು ಡೈರೆಕ್ಟ್ ನಮ್ಮ ಮನೆಗೆ ಕರ್ಕೊಂಡ್ಬಂದ್ಬಿಟ್ಟೆ. ಮನೆ ಕರ್ಕೊಂಡು ಬಂದಿದ ತಕ್ಷಣ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಒಂದೇ ಒಂದು ಮಾತು ಕೇಳಿದ್ರು, ಬೀದಿ ನಾಯಿನ ಏನ್ ತುಕೊಂಡ್ ಮನೆ ಕರ್ಕೊಂಡ್ ಬರ್ತೀಯಾ, ಅದ್ ಮನೆ ಹಾಳಾಗುತ್ತೆ ಅಂತ ಹೇಳಿದ್ರು. ಸೊ ನಾನೇನ್ ಹೇಳ್ದೆ, ನಾನ್ ನೋಡ್ಕೊಂತೀನಿ, ನಾನ್ ಸಾಕೊಂತೀನಿ, ನೀವೇನ್ ನೋಡ್ಕೋಬೇಡ್ರಿ ಅಂತ ಹೇಳ್ದೆ. ಆದ್ರೆ ನನಕ್ಕಿಂತ ನಮ್ಮ ಮನೆಯವರೇ ನಾಯಿನ ಚೆನ್ನಾಗಿ ನೋಡ್ಕೊಂಡ್ರು. ಅದು 1 ವರ್ಷ ಗುರು, ತಿರ್ಗಾ ಆ ಬೀದಿಗೆ ಹೋಯ್ತು. ನಾನ್ ತುಂಬಾ ಬೇಜಾರಾಗ್ತಾ ಮನೆಯಲ್ಲಿ ನಮ್ಮ ಅಜ್ಜಿಗೆ ನಮ್ಮ ಅಮ್ಮ ಹತ್ರ ಒಂದೇ ಒಂದು ಮಾತು ಕೇಳಿದೆ, ತುಂಬಾ ಬೇಜಾರಾಗ್ತೈತೆ, ಆ ನಾಯಿ ತಿರ್ಗಾ ಬೀದಿಗೆ ಹೋಯ್ತು, ನಮ್ಮ ಮನೇಲಿ ಒಂದು ಮಗು ತರ ಅದನ್ನ ಸಾಕೊಂಡ್ವಿ ಅಂತ. ನಮ್ಮ ಅಜ್ಜಿ ಒಂದೇ ಒಂದು ಮಾತು, ಜಾತಿ ನಾಯಿಗೂ ಬೀದಿ ನಾಯಿಗೂ ಒಂದೇ ಡಿಫ್ರೆನ್ಸ್ ಇರುತ್ತೆ. ಜಾತಿ ನಾಯಿ ಅದಕ್ಕೆ ತಂದೆ ಯಾರಂತ ಗೊತ್ತಿರುತ್ತೆ, ನೀತಿ ನಿಯತ್ತೆಲ್ಲ ಗೊತ್ತೆ, ಊಟ ಹಾಕೋ ಮನೆಗೆ ನಿಯತ್ತಾಗಿರುತ್ತೆ, ಸಾಯೋ ತನಕ ಅಲ್ಲೇ ಇರುತ್ತೆ. ಈ ಬೀದಿ ನಾಯಿಗೆ ಗುರು, ಈ ಬೀದಿ ನಾಯಿಗೆ ತಾಯಿ ಮಾತ್ರ ಗೊತ್ತಿರುತ್ತೆ, ತಂದೆ ಯಾರಂತ ಗೊತ್ತಿರಲ್ಲ, ಊರೆಲ್ಲ ಮೇಯ್ಕೊಂಡು ಬರುತ್ತೆ ಅಂತ. ಸೊ ಅದೇ ಹತ್ರ ನೀ ನಿಯತ್ತು ನಾಯಿ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ. ಮಾರಲ್ ಆಫ್ ದ ಸ್ಟೋರಿ ನಮ್ಮ ಹುಡುಗರಿಗೆ ಗೊತ್ತಿರುತ್ತೆ. ಒಂದು ಕಮೆಂಟು, ಒಂದು ಶೇರು, ಫಾಲೋ ಮಾಡ್ಬಿಡಿ. ಬಾಯ್.